ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಸಿರಿಯಾಳ ಚೆಂಗಳೆಯರಂತೆ ಶಿಶುವಧೆಯ ಮಾಡಿದವನಲ್ಲ, ನಂಬಿ ಬಲ್ಲಾಳರಂತೆ ಕಾಮುಕತನವ ಮಾಡಿದವನಲ್ಲ, ಬೊಮ್ಮಣ್ಣ ಕಣ್ಣಪ್ಪರಂತೆ ಜೀವಹಿಂಸೆಯ ಮಾಡಿದವನಲ್ಲ. ಗುಹೇಶ್ವರ, ನಿಮ್ಮ ಶರಣರಿಗಿಕ್ಕಿದ ತೊಡರು ಸಂಗನ ಬಸವಣ್ಣ. ಇದು ಅಲ್ಲಮ ಪ್ರಭುದೇವರ ಒಂದು ವಿಶೇಷವಾದಂತಹ ವಚನ. ಬಸವಣ್ಣನವರನ್ನ ಕುರಿತಾಗಿ ಅಲ್ಲಮ ಪ್ರಭುಗಳು ಬಹಳ ವಚನ ಹೇಳಿದ್ದಾರೆ. ಯಾವುದಾದ್ರೂ ಒಬ್ಬ ವ್ಯಕ್ತಿಯನ್ನ ಕುರಿತು, ಅಥವಾ ಅಂದ್ರೆ ಆಗಿನ ಕಾಲದಲ್ಲಿ ಬಸವಣ್ಣ ಒಬ್ಬರು ವ್ಯಕ್ತಿ ಅಲ್ಲ, ಅವರು ಗುರು, ಧರ್ಮಗುರು, ಶರಣ ಧರ್ಮದ ಜೀವಾಳ. ಅಂಥವ್ರನ್ನ ಕುರಿತು ಪ್ರಭುದೇವರು ಬೇರೆಯವ್ರ ಬಗ್ಗೆ ಇಷ್ಟೊಂದು ಯಾರ ಬಗ್ಗೆನೂ ಹೇಳಿಲ್ಲ. ಪ್ರಭುದೇವರು ಬಸವಣ್ಣವ್ರ ಬಗ್ಗೆ ಮಾತ್ರ ಮಾತಾಡಿದ್ದಾರೆ. ಬೇರೆಯವ್ರ ಬಗ್ಗೆನೂ ಮಾತಾಡಿದ್ದಾರೆ, ಆದ್ರೆ ಕಡಿಮೆ. ಬಸವಣ್ಣವ್ರ ಬಗ್ಗೆ ಬಹಳ ವಚನಗಳನ್ನು ಹೇಳ್ತಾರೆ. ಇಲ್ಲಿ ಪ್ರಾಚೀನ ಶೈವ ಪದ್ಧತಿಗಳು, ಅಥವಾ ಇವ್ರು ಪ್ರಾಚೀನರು ಅಂತಾನು ನನಗನ್ಸಲ್ಲ, ಅವ್ರ ಕಾಲದಲ್ಲೇ ಇದ್ದಂಥವ್ರೆ ಅಂತ ಕಾಣಿಸುತ್ತೆ, ಅಥವಾ ಸ್ವಲ್ಪ ಹಿಂದೆ ಮುಂದೆ ಇರ್ಬೋದು, ಗೊತ್ತಿಲ್ಲ. ಆ 3 ಘಟನೆಗಳನ್ನ ಪ್ರಸ್ತಾಪ ಮಾಡಿ ಬಸವಣ್ಣ ವಿಶೇಷವಾದ ಮಾರ್ಗವನ್ನು ತೋರಿಸಿದರು. ಅದು ಹಿಂಸೆಯ ಮಾರ್ಗವೂ ಅಲ್ಲ, ವಿಷಯಾಸಕ್ತಿಯ ಮಾರ್ಗವೂ ಅಲ್ಲ, ಮತ್ತು ಮೂಢಭಕ್ತಿಯ ಅಥವಾ ಉಗ್ರ ಭಕ್ತಿಯ ಮಾರ್ಗವೂ ಅಲ್ಲ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಸಿರಿಯಾಳ ಚಂಗಳೆಯರಂತೆ ಶಿಶುವಧೆಯ ಮಾಡಿದವನಲ್ಲ. ಇತ್ತೀಚಿನ ಕೆಲವು ವಚನಗಳನ್ನು ಅಭ್ಯಾಸ ಮಾಡ್ತಾ ಹೋದ ಹಾಗೆ ಸಿರಿಯಾಳ ಕೂಡ ಕಲ್ಯಾಣಕ್ಕೆ ಬಂದಿದ್ದ ಅಂತ ನನಗನ್ಸೋದು. ಅವನು ತುಂಬಾ ಪ್ರಾಚೀನ ಅಂತ ಅನ್ಕೊಂಡಿದ್ರು, ಆದ್ರೆ ಹರಿಹರ ಇವ್ರ ಬಗ್ಗೆ ವಿಚಿತ್ರ ಘಟನೆಗಳನ್ನು ಬರೆದ್ಬಿಟ್ಟಿದ್ದಾನೆ, ಪುರಾಣೀಕರಿಸ್ಬಿಟ್ಟಿದ್ದಾನೆ ಇವ್ರನ್ನೆಲ್ಲ. ಅಲ್ಲಿ ಏನ್ ಮಾಡ್ತಾನ ಅವನು ಅಂತಂದ್ರೆ, ಸಿರಿಯಾಳನನ್ನ ಕಂಚಿ ಸಮೇತ ಕೈಲಾಸಕ್ಕೆ ಹೋದ ಅಂತ ಬರೆದ್ಬಿಡ್ತಾನೆ. ಕಂಚಿ ಪಟ್ಟಣವು ಸಮೇತ ಕೈಲಾಸಕ್ಕೆ ಹೋದ ಅಂತ ಬರೀತಾರೆ. ಅದು ಎಂದಿಗೂ ಸಾಧ್ಯ ಇಲ್ಲ, ಪುರಾಣದಲ್ಲಿ ಮಾತ್ರ ಸಾಧ್ಯ ಅಷ್ಟೇ. ಕವಿ ಸಮಯ ಅಂತ ಕರೀತಾರೆ ಅದಕ್ಕೆ. ಪ್ರಾಯಶಃ ಕಲ್ಯಾಣಕ್ಕೆ ಬರ್ತಾನೆ ಸಿರಿಯಾಳ. ಬಂದ ಮೇಲೆ ಸಿರಿಯಾಳ ಚಂಗಳೆಯರು ಕಲ್ಯಾಣದಲ್ಲಿ ಇದ್ದು ಸಾಧನೆ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಆದ್ರೆ ಹರಿಹರನ ಉಲ್ಲೇಖದಲ್ಲಿ ಹಂಗಿಲ್ಲ. ಯಾಕಂದ್ರೆ ಬಸವಣ್ಣವರ ವಚನದಲ್ಲಿ ಸಿರಿಯಾಳದ ಪ್ರಸ್ತಾಪ ಇದೆ. ಶೆಟ್ಟಿ ಎಮ್ಮೆನೆ ಸಿರಿಯಾಳನ, ಡೋಹರನೆಮ್ಮೆನೆ ಕಕ್ಕಯ್ಯನ, ಮಡಿವಾಳನೆಂಬೆನೆ ಮಾಚಯ್ಯನ ಅಂತ ಹೇಳುವಾಗ ಮಾಚಯ್ಯ ಮತ್ತು ಕಕ್ಕಯ್ಯನವ್ರ ಜೊತೆಗೆ ಸಿರಿಯಾಳನನ್ನು ಸೇರಿಸಿರೋದು ನೋಡಿದ್ರೆ ಅವನ್ ಕಲ್ಯಾಣಕ್ಕೆ ಬಂದಿರ್ಬೋದು ಅಂತ ಅನ್ಸುತ್ತೆ. ಆದ್ರೆ ಹರಿಹರ ಬರೀ ಸಿರಿಯಾಳನ್ನ ಅಷ್ಟೇ ಅಲ್ಲ, ಮಾದರ ಚೆನ್ನೈಯನ್ನು ಕೈಲಾಸಕ್ಕೆ ಕರ್ಕೊಂಬರಲ್ಲ. ಅವನನ್ನು ಕಲ್ಯಾಣಕ್ಕೆ ಕರ್ಕೊಂಬರಲ್ಲ. ಮಾದರ ಚೆನ್ನೈಯನ್ನು ಕೈಲಾಸಕ್ಕೆ ಕಳಿಸ್ಬಿಡ್ತಾನೆ ಅವನು. ಆದ್ರಿಂದ ಹರಿಹರನ ಸಾಹಿತ್ಯವನ್ನ ಸತ್ಯ ಅಂತ ನಂಬೋದು ಕಷ್ಟ. ಅದು ಪೌರಾಣಿಕ ಸಾಹಿತ್ಯ ಅಷ್ಟೇ. ಆದ್ರಿಂದ ಸಿರಿಯಾಳ ಚಂಗಳೆಯರು ಮೊದಲು ಬಸವಣ್ಣನವರ ಮಾರ್ಗಕ್ಕೆ ಬರಕ್ ಮುಂಚೆ ಶಿಶುವಧೆಯನ್ನು ಮಾಡಿರಬಹುದು. ಅದೇನು ಉತ್ಪ್ರೇಕ್ಷೆ ಅಂತಾನೆ ಅಲ್ಲ ಶಿಶುವಧೆ ಮಾಡಿರೋದು. ಯಾಕಂದ್ರೆ ಅಂತ ಉಗ್ರ ಭಕ್ತಿನೂ ಇತ್ತು, ಜೊತೆಗೆ ಅಂತ ಜಂಗಮರು ಇದ್ರು, ಸಿದ್ಧ ಪುರುಷರು ಇರ್ತಿದ್ರು, ತಪಸ್ ಮಾಡಿರ್ತಿದ್ರು, ಸ್ಮಶಾನದಲ್ಲಿ ಕೂತ್ಕೊಂಡು, ಹಿಮಾಲಯದಲ್ಲಿ ಕೂತ್ಕೊಂಡು, ಹಂಗೆ ಬದುಕಿಸುವಂತಹ, ವಸ್ತು ಪರಿವರ್ತನೆ ಮಾಡುವಂತಹ ವಿದ್ಯೆ, ಕಾಪಾಲಿಕ ವಿದ್ಯೆ ಅಂತ ಕರೀತಾರೆ ಅದಕ್ಕೆ. ಆ ವಿದ್ಯೆ ಗೊತ್ತಿತ್ತು ಬಹಳ ಜನರಿಗೆ. ಕಾಪಾಲಿಕರು ತುಂಬಾ ಇರ್ತಿದ್ರು. ಅವರನ್ನೇ ಶಿವನ ರೂಪದಲ್ಲಿ ಬಂದರು ಅಂತ ಹೇಳಿ ಹರಿಹರ ಆಗ್ಲಿ ಬೇರೆಯವ್ರ ಆಗ್ಲಿ ಹೇಳ್ತಾರೆ. ಒಟ್ಟಾರೆ ಬಸವಣ್ಣನ ಮಾರ್ಗ ಇದಲ್ಲ, ಇದು ಪ್ರಭುದೇವರು ಹೇಳಕ್ ಹೊರಟಿರೋದು. ಸಿರಿಯಾಳ ಚಂಗಳೆಯರಂತೆ ಶಿಶುವಧೆಯ ಮಾಡಿದವನಲ್ಲ.
ನಂಬಿ ಬಲ್ಲಾಳರಂತೆ. ನಂಬಿ ಅಂದ್ರೆ ನಂಬಿ ಅಣ್ಣ. ಆ ಒಂದು ಕತೆ ಬರೋದು ಅದೇ. ವೇಶ್ಯರ ಜೊತೆ ಸಹವಾಸ ಮಾಡ್ತಿದ್ದ ಶಿವನೇ ವೇಶ್ಯರನ್ನು ಒದಗಿಸ್ತಿದ್ದ ಅಂತ ಬರೆದ್ಬಿಟ್ಟಿದ್ದಾರೆ. ಆ ಮಾರ್ಗವನ್ನು ಶರಣರು ಒಪ್ಪಲ್ಲ. ಸ್ಪಷ್ಟವಾಗಿ ಹೇಳ್ಬಿಡ್ತಾರೆ, ಪರಸತಿ ಪರದೈವ, ಪರಧನ ಪರಸತಿ ಪರದೈವ, ಇವು ಪಾಪ ಅಂತಾನೆ ಹೇಳ್ಬಿಡ್ತಾರೆ. ಆದರೆ ಅಲ್ಲಿ ಈ ಉಗ್ರ ಭಕ್ತಿಯಲ್ಲಿ ಮತ್ತು ಬೇಡಿದ್ದನ್ನು ಕೊಡಬೇಕು ಅನ್ನೋದ್ರಲ್ಲಿ ಅದು ಕ್ಷಮ್ಯ ಅವರಿಗೆ, ಶೈವ ಪದ್ಧತಿ, ಹಳೆ ಶೈವ ಪದ್ಧತಿಗಳಲ್ಲಿ. ಹಾಗೆ ನಂಬಿಯಣ್ಣ ಮತ್ತು ಬಲ್ಲಾಳ, ಸಿಂಧು ಬಲ್ಲಾಳ ಅಂತ ಕತೆ ಬರ್ತದೆ. ಅವನು ತನ್ನ ರಾಣಿಯನ್ನು ಕಳಿಸಿಕೊಟ್ಟ ಜಂಗಮನಿಗೆ ಅಂತ ಹೇಳ್ಬಿಟ್ಟು. ಹಾಗೆ ಇವರು ಬಸವಣ್ಣನವ್ರ ಮಾರ್ಗ ಅಲ್ಲ. ನಂಬಿ ಬಲ್ಲಾಳರಂತೆ ಕಾಮುಕತನವು ಮಾಡಿದವನಲ್ಲ, ಮತ್ತು ಬೊಮ್ಮಣ್ಣ ಕಣ್ಣಪ್ಪರಂತೆ ಜೀವಹಿಂಸೆಯ ಮಾಡಿದವನಲ್ಲ. ಕಣ್ಣಪ್ಪನ ಕತೆ ನಿಮಗೆಲ್ಲ ಗೊತ್ತಿದೆ. ಬೊಮ್ಮಣ್ಣ, ತೆಲುಗು ಬೊಮ್ಮಣ್ಣ ಅಥವಾ ಬೇಡರ ಬೊಮ್ಮಣ್ಣ ಅಂತ ಬರ್ತಾನೆ, 12ನೇ ಶತಮಾನದವನು ಇವನು ಅಂತ ಹೇಳ್ತಾನೆ. ಕಣ್ಣಪ್ಪನಂತೂ ಬಹಳ ಹಿಂದೆ ಕರ್ಕೊಂಡು ಹೋಗಿದ್ರೆ ಪ್ರಾಯಶಃ ಈಗ ಈ ಹೋಲಿಕೆಗಳನ್ನೆಲ್ಲ ನೋಡಿದ್ರೆ ಅವನು 12ನೇ ಶತಮಾನದಲ್ಲೇ ಇದ್ದಿರ್ಬೇಕು. ಈ ಪುರಾಣಕಾರರ ಕೈಗೆ ಸಿಕ್ಕು ಕಾಲಗಳ ವ್ಯತ್ಯಾಸ ಆಗಿರ್ಬೋದು ಅಂತ ಅನ್ಕೊಳ್ಳೋಣ. ಅವರಂತೆ ಜೀವಹಿಂಸೆ ಮಾಡಿದ ಅಂದ್ರೆ ಬೇಟೆ ಆಡುವ ಮಾರ್ಗ ಅವ್ರದ್ದು. ಬೇಟೆಯಾಡಿ ಕೊಂದು, ಪ್ರಾಣಿಗಳನ್ನು ಕೊಂದು ಅದನ್ನೇ ದೇವರಿಗೆ ನೈವೇದ್ಯ ಮಾಡಿ ಊಟ ಮಾಡುವ ಪದ್ಧತಿ ಬಸವಣ್ಣನ ಮಾರ್ಗ. ಅದು ಅಲ್ಲ. ಕಾಯಕ ಮಾಡಬೇಕು. ಇಲ್ಲಿ ಕೃಷಿ ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ, ಸ್ಪಷ್ಟವಾಗಿ ಹೇಳ್ಬಿಡ್ತಾರೆ. ಕೃಷಿ ಅಂತಾನೆ ಹೇಳ್ತಾರೆ, ಕೃಷಿ ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ. ಸತ್ಯ ಶುದ್ಧವಲ್ಲದವರು ಕಾಯಕವೇ ಅಲ್ಲ. ಆದ್ರಿಂದ ಪ್ರತಿಯೊಬ್ಬರು ಯಾವುದಾದ್ರೂ ಒಂದು ಕಾಯಕ ಮಾಡಲೇಬೇಕು. ಹಾಗಾದ್ರೆ ಜಂಗಮರು ಏನ್ ಕಾಯಕ ಮಾಡಬೇಕು ಬಸವಣ್ಣನ ಮಾರ್ಗದಲ್ಲಿ ಅಂದ್ರೆ ಬೋಧನೆ ಮಾಡ್ತಕ್ಕಂಥದ್ದು, ಸಾಧನೆ ಮಾಡುವಂಥದ್ದು, ಸಮಾಜಕ್ಕೆ ಮಾರ್ಗದರ್ಶನ ಮಾಡುವಂಥದ್ದು ಮತ್ತು ಹೊಸ ಹೊಸ ಮಾರ್ಗಗಳನ್ನು ಹುಟ್ಟು ಹಾಕುವಂಥದ್ದು ಜಂಗಮರ ಕೆಲಸ ಇದೆಲ್ಲ. ಆದ್ರಿಂದ ಇಲ್ಲಿ ಬಸವಣ್ಣನ ಮಾರ್ಗ ನಿಮ್ಮ ಯಾವ ಹಳೆಯ ಮಾರ್ಗವೂ ಅಲ್ಲಪ್ಪ. ಗುಹೇಶ್ವರನ ಶರಣ ಸಂಗನ ಬಸವಣ್ಣ, ಗುಹೇಶ್ವರನ ಶರಣರಿಗೆ ಇಕ್ಕಿದ ತೊಡರು ಸಂಗನ ಬಸವಣ್ಣ. ಎದ್ದೋಗ ಹಂಗೆ ಸ್ವರ ಮಾಡ್ಕೊಂತ ಕೊಡ್ಬೇಡ, ಹೇಳಿ ತಿಳ್ಕೊ, ಇನ್ನು ಸಣ್ಣ. ಆಮೇಲೆ ಏನು ಈ ಅಂದ್ರೆ ಈ ಪುರಾತನ ಶೈವ ಪದ್ಧತಿಗಳನ್ನು ಬಿಟ್ಟು ಕಾಯಕ, ದಾಸೋಹ, ಅನುಭವ ಅಂದ್ರೆ ಪಂಚ ಆಚಾರಗಳೇನಿದಾವಲ್ಲ, ಲಿಂಗಾಚಾರ, ಸದಾಚಾರ, ಶಿವಾಚಾರ, ಗಣಾಚಾರ, ಭೃತ್ಯಾಚಾರ, ಇದು ಈ ಹಿಂದೆ ಬಸವಣ್ಣವ್ರಿಗಿಂತ ಮುಂಚೆ ಎಲ್ಲೂ ತೋರಿಸಿದ ಮಾರ್ಗ ಅಲ್ಲ. ಇದು ಬಸವಣ್ಣನವರೇ ನಿರ್ಮಿಸಿದ ಮಾರ್ಗ. ಅನುಭವ ಮಂಟಪದಲ್ಲಿ ಚರ್ಚಿಸಿ, ಚಿಂತಿಸಿ, ಚಿಂತನ ಮಾಡಿ ಕೊಟ್ಟಂತಹ ಮಾರ್ಗ ಇದು ಸದಾಚಾರದ ಮಾರ್ಗ. ಸ್ಪಷ್ಟವಾಗಿ ಹೇಳ್ಬಿಡ್ತಾರ ಅವರು. ಸದಾಚಾರ ಸದ್ಭಕ್ತಿ ಇಲ್ಲದವರ ನೊಲ್ಲ, ಅವರ ಆರಾಧನೆ ದಂಡ, ನಿಚ್ಚ ಪ್ರಾಯಶ್ಚಿತ್ತರ ನೊಲ್ಲ ಕೂಡಲ ಸಂಗಮ ದೇವ. ನೋಡಿ ಎಷ್ಟು ಸಣ್ಣ ವಚನದಲ್ಲಿ ಎಷ್ಟು ದೊಡ್ಡ ತತ್ವ ಹೇಳ್ತಾರಂದ್ರೆ, ಸದಾಚಾರ ಸದ್ಭಕ್ತಿ ಇಲ್ಲದವರನ್ನಲ್ಲ, ಅವರ ಆರಾಧನೆ ದಂಡ. ಅಂದ್ರೆ ಸದಾಚಾರ ಸದ್ಭಕ್ತಿ ಇಲ್ಲದೆ ಏನ್ ತಪಸ್ಸು ಮಾಡಿದ್ರೇನು, ಎಷ್ಟು ಪೂಜೆ ಮಾಡಿದ್ರೇನು, ಅದೆಲ್ಲ ದಂಡ ಆಗುತ್ತೆ, ಕೆಟ್ಟ ಜನ್ಮ ಬರುತ್ತೆ. ಈ ಜನ್ಮದಾಗ ಗೊತ್ತಾಗಲ್ಲ, ಆದರೆ ಮುಂದೆ ಅಂತಹ ಅವರಿಗೆ ಅತ್ಯಂತ ಕಠಿಣವಾದ ಶಿಕ್ಷೆ ಆಗತ್ತೆ. ಆದ್ರಿಂದ ಅದು ಬೇಡ. ನಿಚ್ಚ ಪ್ರಾಯಶ್ಚಿತ್ತರನ್ನೆಲ್ಲ ಕೂಡಲ ಸಂಗಮ ದೇವ ಭೂಭಾರಕರ ಅಂದ್ಬಿಡ್ತಾರೆ. ಭೂಭಾರಕರು, ಇವರು ಭೂಮಿ ಭಾರ. ಯಾರು? ಸದಾಚಾರ ಇಲ್ಲದಿದ್ದವರು, ಅನಾಚಾರಿಗಳು. ಆದ್ರಿಂದ ನಾವಿಲ್ಲಿ ತಿಳ್ಕೋಬೇಕು, ಬಸವಣ್ಣನವರ ಮಾರ್ಗ ಈ ಕಾಲಕ್ಕೂ ಕೂಡ ಒಪ್ಪುವಂಥದ್ದು, ಎಲ್ಲರೂ ಒಪ್ಪುವಂಥದ್ದು. ಆವಾಗ ಶೈವ ಪದ್ಧತಿನಲ್ಲಿ ಏನಿತ್ತಂದ್ರೆ ಆ ಜಂಗಮ ಏನ್ ಕೇಳಿದ್ರು ಕೊಟ್ಬಿಡ್ಬೇಕು, ಅವನಿಗೆ ಎದುರಾಡಂಗಿಲ್ಲ. ಅವರು ಅದೇ ತರ ಸಿದ್ಧಿ ಮಾಡ್ಕೊಂಡು ಬಂದಿರ್ತಿದ್ರು, ಸದಾಚಾರಿಗಳಾಗಿರ್ತಿರ್ಲಿಲ್ಲ. ಎಷ್ಟೋ ಜನ ಕುಡಿತ, ಗಾಂಜಾ ಇಂಥದ್ದೆಲ್ಲ ಇಟ್ಕೊಂಡು, ಅದಕ್ಕೆ ಕಾಪಾಲಿಕ ಮಾರ್ಗ,
ಕೆಲವೆಲ್ಲ ಈ ಉಗ್ರ ಮಾರ್ಗಗಳೇನದವಲ್ಲ ಅವು ನಶಿಸ್ತಾ ಬಂದವು. ಅವು ನಶಿಸೋದು ಸಹಜನೇ. ಯಾಕಂದ್ರೆ ವಿಜ್ಞಾನ, ತತ್ವಜ್ಞಾನ, ಧರ್ಮ ಎಲ್ಲವೂ ಒಟ್ಟುಗೂಡಿದಾಗ ಇದನ್ನು ಯಾರು ಒಪ್ಪಲಿಕ್ಕೆ ಸಾಧ್ಯವಿಲ್ಲ. ಪಾಶ್ಚಿಮಾತ್ಯ ಜಗತ್ತಿನಲ್ಲೂ ಕೂಡ ಇವತ್ತಿಗೂ ಭೋಗಭೂಮಿ ಅದು ಅಂತ ಅಂದ್ರೂ ಕೂಡ ಎಷ್ಟೋ ಜನ ಅಲ್ಲಿ ಮಾಂಸಾಹಾರವನ್ನು ಬಿಡಬೇಕು, ಕೆಲವರಿಗೆ ಬಿಡೋದಕ್ಕೆ ಗೊತ್ತಾಗ್ತಾ ಇಲ್ಲ, ಇನ್ನು ಕೆಲವರು ಬಿಟ್ಟೇ ಬಿಟ್ಟಿದ್ದಾರೆ. ಆಮೇಲೆ ಮಾಂಸವಿಲ್ಲದ ದಿನಗಳು ಮಾಡ್ಕೊಳ್ಬೇಕು, ಇವೆಲ್ಲ ಶುರು ಆಗಿದೆ ಇವಾಗ. ಯಾಕಂದ್ರೆ ಆರೋಗ್ಯದ ಸಮಸ್ಯೆ ವಿಪರೀತ ಕಾಡ್ತಾ ಇದೆ. ಇವಾಗ ಬಸವಣ್ಣವ್ರ ತತ್ವ ಎಲ್ಲರಿಗೂ ಬೇಕಾಗಿದೆ, ಸದಾಚಾರದ ಮಾರ್ಗ ಎಲ್ಲರಿಗೂ ಬೇಕಾಗಿದೆ. ಅದನ್ನು ಸರಿಯಾಗಿ ಅನುಷ್ಠಾನ ಮಾಡಿಕೊಂಡು ನಾವು ತಿಳಿಸ್ಬೇಕು. ಅವ್ರ ಮಾರ್ಗದಲ್ಲಿ ಹೋಗೋ ಅಗತ್ಯ ಇಲ್ಲ. ನಾವು ಅವ್ರದ್ದು ಕೇವಲ ಪ್ರಾರ್ಥನೆ, ಚರ್ಚು, ಮಸೀದಿ ಕಟ್ಟಿದ್ರೆ ಸಾಕು, ವರ್ಷಕ್ಕೊಂದಿಷ್ಟು ಹಬ್ಬಗಳು ಮಾಡಿದ್ರೆ ಸಾಕು ಅನ್ನೋ ಲೆಕ್ಕಕ್ಕಿದ್ದಾರೆ. ಇಲ್ಲ, ಇದರಿಂದ ಅವ್ರಿಗೂ ತೃಪ್ತಿ ಇಲ್ಲ, ಅವ್ರ ಧರ್ಮಗಳಲ್ಲೂ ತೃಪ್ತಿ ಇಲ್ಲ, ಆಧುನಿಕರು ತೃಪ್ತಿ ಅನುಭವಿಸ್ತಾ ಇಲ್ಲ. ಅದಕ್ಕೆ ಬಿಟ್ಟು ಕೈಗಾರಿಕಾ ಕ್ರಾಂತಿ, ವೈಜ್ಞಾನಿಕ ಕ್ರಾಂತಿ, ಭೋಗಜೀವಿಗಳಾದರು. ಅವ್ರಿಗೆ ಇವಾಗ ಧ್ಯಾನ, ಪೂಜೆ ಸಾಮಾನ್ಯವಾಗಿ ಅವರು ಒಪ್ಪಲ್ಲ ಈಗಿನ ಕಾಲದವ್ರು. ಕೊನೆ ಪಕ್ಷ ಲಿಂಗ ಧ್ಯಾನ, ಲಿಂಗ ದೃಷ್ಟಿಯೋಗ, ಲಿಂಗವನ್ನು ಇಟ್ಕೊಂಡು ದೃಷ್ಟಿಯೋಗ ಮಾಡ್ತಕ್ಕಂಥದ್ದು, ಇಂಥದ್ದನ್ನಾದರೂ ಕಲಿಸುವ ಪ್ರಯತ್ನ ಆಗಬೇಕಾಗಿದೆ. ಅಂತಹ ತತ್ವ ಬಂದರೂ ಸದ್ಯಕ್ಕೆ ತುಂಬಾ ಜನ ಇದನ್ನ ಹಿಡ್ಕೊಂಡ್ಬಿಡ್ತಾರೆ ಅಂತ ನಾವು ಆಶೆ ಮಾಡಬೇಕಾಗಿಲ್ಲ. ಯಾಕಂದ್ರೆ ಈಗ ಸಕಲ ಸೌಲಭ್ಯಗಳು ಮತ್ತು ಸೋಷಿಯಲ್ ಮೀಡಿಯಾ, ಸಿನಿಮಾ ಜಗತ್ತು ಬಹಳ ಜೋರಾಗಿ ಬೆಳೆದಿರೋದ್ರಿಂದ ಮನುಷ್ಯ ದೊಡ್ಡ ಪೆಟ್ಟು ಬೀಳಲಾರ್ದೇನೆ ಈ ಮಾರ್ಗಕ್ಕೆ ಬರಲ್ಲ. ಈಗ ಹೆಂಗೆ ಕೊರೋನಾ ಬಂತು, ಈ ತರ ದೊಡ್ಡ ದೊಡ್ಡ ಪೆಟ್ಟುಗಳು ಬಿದ್ದರೆ ಮಾತ್ರ ಅವನು ಈ ಮಾರ್ಗಕ್ಕೆ ಬರ್ತಾನೆ. ಆದ್ರಿಂದ ಅಲ್ಲಿ ತನಕ ಕಾಯಕ್ಕೆ ಸಿದ್ಧವಾಗಿರ್ಬೇಕು. ಬಂದವರು ಒಬ್ಬರೇ ಇರಲಿ, ಇಬ್ಬರೇ ಇರಲಿ, 10 ಜನ ಇರಲಿ, ಅವರಿಗೆ ನಾವು ನಮ್ಮ ಶಿವಯೋಗವನ್ನ ಕಲಿಸ್ಬೇಕು. ಮೊದಲು ನಾವು ಕಲ್ತ್ಕೋಬೇಕು. ನಾವು ಕಲಿತು ಅದರ ಆನಂದ ಅನುಭವಿಸಿದ್ರೆ ಮಾತ್ರ ಕಲಿಸೋದಕ್ಕೆ ಸಾಧ್ಯ ಆಗತ್ತೆ. ಶಿವಯೋಗ ಅಂದ್ರೆ ಬರೀ ತ್ರಾಟಕ ಅಲ್ಲ, ಅದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಶಿಸ್ತು, ಸ್ವಚ್ಛತೆ, ಸಮಯ ಪಾಲನೆ, ಪ್ರಾಮಾಣಿಕತೆ ಎಲ್ಲವೂ ಕೂಡಿ ಶಿವಯೋಗ ಆಗಿರ್ತಕ್ಕಂಥದ್ದು. ಅಂತಹ ಶಿವಯೋಗವನ್ನ ಅಭ್ಯಾಸ ಮಾಡ್ಕೊಳ್ಳೋಣ. ಅದರ ಒಂದು ಸಣ್ಣ ಪ್ರಯತ್ನವೇ ನಮ್ಮ ಈ ಚಿಂತನ. ಬೆಳಗ್ಗೆ ಮತ್ತು ಸಂಜೆ ಚಿಂತನ ನಡೆಸ್ತೀವಲ್ಲ, ಅದು ಒಂದು ಪ್ರಯತ್ನ. ಶಿವಯೋಗದ ಅನುಭವ ಮಂಟಪದ ಒಂದು ಸಣ್ಣ ಪ್ರಯತ್ನ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ ಶರಣ.